ಆಮೇಲೆ ಅಲ್ಲಿ ಪಂಡಿರಬೈಗೆ ಅವರು ಮಾಯನಾವತಿ ಪಂಡಿರಬೈ ಎಲ್ಲ ದೊಡ್ಡದು ಒಂದು ಪಾಂಡುರಂಗ ದೇವಸ್ಥಾನ, ಅಲ್ಲಿ ದೊಡ್ಡ ಮನೆಗಳು ಎಲ್ಲ ಇತ್ತು ಅವ್ರಿಗೆ ಆವಾಗ. ಹೋದಾಗ ಅವ್ರ ಜೊತೆಗೆ ಶೂಟಿಂಗಿಗೆಲ್ಲ ಹೋಗ್ತಾಯಿದ್ದೆ ನಾನು. ತಮಿಳು, ತೆಲುಗು ಎಲ್ಲ ಒಂದೊಂದು ಸಲ ಕರ್ಕೊಂಡು ಹೋಗಿ ಬಾ ಸುಮಿತ್ರಾ ಅಂಥೇಳಿ ನಮ್ಮ ಅಣ್ಣನ ಸ್ಟೂಡೆಂಟು ಅಂಥೇಳಿ ಇಂಟ್ರೊಡ್ಯೂಸ್ ಮಾಡೋರು. ಆಮೇಲೆ ಒಂದು ಸಲ ಹಾಗೆ ರೆಕಾರ್ಡಿಂಗ್ ಹೋದಾಗ ಜೆ ಕೆ ವೆಂಕಟೇಶ್ ರೆಕಾರ್ಡಿಂಗ್ ಯಾವುದು ಹಾಡು ನಡೀತಾ ಇತ್ತು. ಆವಾಗ ಪಂಡಿರಬೈ ಹೇಳೋದು, ಪಂಡ್ರಕ್ಕ ಅಂತೇಳಿ ನಾವು, ಅವ್ರ ಮೊದಲು ನಾನು 3 ತಿಂಗಳಿದ್ದೆ. ಅಂದರೆ ನೋಡೋಕ್ಕೆ ಹೋಗಿದ್ದಲ್ವಾ, ಆವಾಗ ಅದಾದಮೇಲೆ ನಮ್ಮ ತಂದೆ ನನಗೆ ಇಂಟ್ರೆಸ್ಟ್ ಇದೆ ಅಂಥೇಳಿ ಇದು ಹೇಳಿ ಮುಗಿಸ್ಬಿಡ್ತೀನಿ, ಪ್ಲೀಸ್ ನಮ್ಮ ಅಣ್ಣನ ಸ್ಟೂಡೆಂಟು ಅಂತಂದರು ಆವಾಗ. ಆಮೇಲೆ ಅವರು ಇದು ಸುಮ್ಮನೆ ಹೇಳಿದ್ರು, ಹಾಡ್ತೀಯನಮ್ಮ ಅಂದರು. ಆವಾಗ ದಿನಕ್ಕೆ 1 ಅಥವಾ 2 ಹಾಡು ಹಾಡ್ತಾಯಿದ್ವಿ. ಬೆಳಗ್ಗೆಯಿಂದ 9 ಗಂಟೆಯಿಂದ 1 ಗಂಟೆ, ಮತ್ತು 2 ಗಂಟೆಯಿಂದ ರಾತ್ರಿ, ಈ ಥರ ಇದ್ದಿದ್ದು. ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಸ್ಟುಡಿಯೋಕ್ಕೆ ಹೋಗಬೇಕು ಆವಾಗ. ಆ ಥರ ಇದ್ದಿದ್ದು. ಎಡಿಟಿಂಗು ಇದೆಲ್ಲ ಏನಿಲ್ಲ, ಒಂದೇ ಸಲ ಹಾಡ್ಬಿಡ್ಬೇಕು. ಯಾರೇ ತಪ್ಪು ಮಾಡಿದ್ರು ಮತ್ತೆ ಮೊದಲಿಂದ, ಸಬ್ಲಿಸ್ಟ್ ಒಂದು ತಪ್ಪು ಮಾಡಿದ್ರು ಮತ್ತೆ ಮೊದಲಿಂದ ನಾವು ಹಾಡಬೇಕು. ಮತ್ತು ಇವರು ವೈಲಿಂದ ಯಾರು ಮಾಡಿದ್ರು ಪೂರ್ತಿ ಮೊದಲಿಂದ ಮೊದಲಿಂದ ಹಾಡೋದು, ಸುಸ್ತಾಗಿ ಹೊಡೋದು ಹೋಗೋದು, ಆ ಥರ.